ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ. ಸೊ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಆಲ್ರೆಡಿ ಈಗ ರೌಂಡ್ 2 ನೀಟ್ ಕೌನ್ಸಿಲಿಂಗ್ಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ. ಅದರಲ್ಲಿ ಒಂದಷ್ಟು ಡೌಟ್ಸ್ಗಳನ್ನ ತಗೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ರೈಟ್. ಸೊ ಕೆಲವೊಂದಿಷ್ಟು ಬೇಸಿಕ್ ಡೌಟ್ಸ್ಗಳನ್ನು ಇಲ್ಲಿ ಹೇಳೋದಕ್ಕೆ ನಾನು ಆನ್ಸರ್ ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತೀನಿ. ರೈಟ್. ಫಸ್ಟ್ ನಾನು ಲಾಸ್ಟ್ ಇಂದ ಬರೋಣಂತೆ. ಎಸ್, ಐ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ರೌಂಡ್ 2, ವಾಟ್ ಟು ಡು. ಈಗ ಒಂದಷ್ಟು ಜನ ಸ್ಟೂಡೆಂಟ್ಸ್ ತಲೆಯಲ್ಲಿ ಇರ್ತದೆ, ಆಲ್ರೆಡಿ ನನಗೆ ಸಿಇಟಿಯಲ್ಲಿ ಸೀಟ್ ಸಿಕ್ಕಿದೆ, ಬಟ್ ಇಲ್ಲಿ ರೌಂಡ್ 2 ಅಂದ್ರೆ ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ರೌಂಡ್ 2 ದಲ್ಲಿ ಆಟೋಮೆಟಿಕಲಿ ಪಾರ್ಟಿಸಿಪೇಟ್ ಆಗ್ಬಿಡ್ತದೆ. ಸೊ ಅದರಲ್ಲಿ ಸೀಟ್ ಸಿಕ್ಕಿರ್ತದೆ, ಅದರಲ್ಲಿ ನಾನು ರೌಂಡ್ 2 ಅನ್ನು ಹಾಕಿರ್ತೀನಿ. ಬಟ್ ಇಲ್ಲಿ ಇನ್ ಮೆಡಿಕಲ್ ಐ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಕೌನ್ಸಿಲಿಂಗ್. ವೆರಿ ಕ್ಲಿಯರ್ ಮೈಂಡ್. Then what to do? What you have to do is very simple. Now they have given the chance for option entry. Option entry portal ಅಲ್ಲಿ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ನೀವು ಎಂಟರ್ ಆಗಿ, ಅದಾದ್ಮೇಲೆ ನಿಮ್ಮ ಕಾಲೇಜ್ ಮುಂದುಗಡೆ ಏನೇನು ಯಾವ್ಯಾವ ಕಾಲೇಜಸ್ಗಳಿವೆ ಅದರ ಮುಂದೆ 0 ಅನ್ನ ಹಾಕಿ. ಯಾವಾಗ ಹಾಕಬೇಕು ಅಂತಂದ್ರೆ ನಿಮಗೆ 100% ಯು ಆರ್ ಶೋರ್ ದಟ್ ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಮಾಪ್ ಅಪ್ ರೌಂಡ್ ಆಲ್ಸೋ. 100% ಸಿಇಟಿಯಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಿ, ಅಲ್ಲಿ ಸೀಟ್ ಸಿಗ್ತದೆ, ನೀವು ಅಲ್ಲಿ ಹೋಗ್ತೀರಿ. ನನಗೆ ಇಲ್ಲಿ ಮೆಡಿಕಲ್ ಅಲ್ಲಿ ಇಷ್ಟವೇ ಇಲ್ಲ. ಸೊ ಅವರು ಆಲ್ರೆಡಿ ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಸೊ ಈಗ ಆಟೋಮೆಟಿಕಲಿ ಎಲಿಜಿಬಲ್ ಆಗಿಬಿಡ್ತೀರಿ. ಮುಂದೆ ಏನಾಗ್ತದೆ, ನೀವೇನಾದ್ರೂ ಇಲ್ಲಿ 0 ಹಾಕ್ಲಿಲ್ಲ ಅಂತಂದ್ರೆ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಕೆಳಗಡೆ ಇರೋದು, ಡೆಂಟಲ್ ಯಾವುದೋ ಒಂದು ನಿಮ್ಮ ಲೀಸ್ಟ್ ಅಲ್ಲಿ ಇರೋದು ಅಲಾಟ್ ಆಯಿತು ಅಂತ ಇಟ್ಕೊಳ್ಳಿ. ಅದಾದ್ಮೇಲೆ ಕೆಇಎದರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಮೇ ಬಿ ದೇ ಮೇ ಟೇಕ್ ಸಮ್ ಲೀಗಲ್ ಆಕ್ಷನ್ ಇಫ್ ಯು ಡೋಂಟ್ ಅಡ್ಮಿಟ್ ಇನ್ ಟು ದಟ್. ಅಥವಾ ನೀವೇನಾದ್ರೂ ಸರೆಂಡರ್ ಮಾಡೋದಕ್ಕೆ ಅವ್ರ ಟೈಮ್ ಕೊಟ್ಟರು ಅಂತಾನು ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಫೈನ್ ಅನ್ನು ಹಾಕಬಹುದು. ಇವೆಲ್ಲದರಿಂದ ದೂರ ಉಳಿಯಬೇಕು ಅಂತಂದ್ರೆ ಜಸ್ಟ್ ಯು ಡೂ ಒನ್ ಥಿಂಗ್, ವೆರಿ ಸಿಂಪಲ್, ದಟ್ ಈಸ್ ಯು ಪುಟ್ 0 ಇನ್ ಫ್ರಂಟ್ ಆಫ್ ಆಲ್ ದ ಕಾಲೇಜಸ್. ನೀವು ರೌಂಡ್ 2 ದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಎಲ್ಲಾ ಕಾಲೇಜಸ್ ಮುಂದ್ಗಡೆ 0 0 0 0 ಅಂತ ಹಾಕೋತಾ ಬಂದ್ಬಿಡಿ. ಆಟೋಮೆಟಿಕಲಿ ನೀವು ಯು ಆರ್ ಔಟ್ ಆಫ್ ದಿ ಕೌನ್ಸಿಲಿಂಗ್. ವೆರಿ ಗುಡ್. ಐ ಥಿಂಕ್ you understood this particular 5th question. I will delete that question now. Yes. How to delete the options? ಈ ಬಹಳಷ್ಟು ಮಂದಿಗೆ ಡೌಟ್ಸ್ ಏನಿದೆ ಅಂತಂದ್ರೆ, ನನ್ನ ಮೇಲ್ಗಡೆ ಇರುವಂತಹ ಒಂದು 10 ಕಾಲೇಜಲ್ಲಿ 5 ಕಾಲೇಜ್ ನನಗೆ ಬೇಡವೇ ಬೇಡ, ಹೇಗೆ ಡಿಲೀಟ್ ಮಾಡಬೇಕು? ಸೇಮ್ ಟೆಕ್ನಿಕ್ ಯೂಸ್ ಮಾಡಿ. ನಿಮ್ಮ ಆಪ್ಷನ್ ಎಂಟ್ರಿ ಫಾರ್ಮ್ ಅಲ್ಲಿ ನಿಮ್ಗೆ ಏನು ಕಾಲೇಜಸ್ ಲೀಸ್ಟ್ ಕಾಣಿಸ್ತದ ಆ ಒಂದು ಮುಂದೆ ನಂಬರ್ ಏನ್ ಹಾಕ್ಬೇಕಲ್ಲ, ಅದ್ರ ಮುಂದೆ 0 0 0 0 ಅಂತ ಹಾಕೋತಾ ಬಂದ್ಬಿಡಿ. ಸೊ ಆಟೋಮೆಟಿಕಲಿ ಇಟ್ ವಿಲ್ ಬಿ ಡಿಲೀಟೆಡ್ ಫ್ರಮ್ ಯುವರ್ ಲಿಸ್ಟ್. ಅಲ್ಲಿ ಡಿಲೀಟ್ ಆಪ್ಷನ್ ನಿಮಗೆ ಕಾಣದೇನೆ ಇರಬಹುದು, ಬಟ್ 0 0 0 0 ಅಂತ ಹಾಕೋತಾ ಬಂದ್ಬಿಡಿ. ಸೊ ಆಟೋಮೆಟಿಕಲಿ ದಟ್ ಕಾಲೇಜ್ ವಿಲ್ ಬಿ ಡಿಲೀಟೆಡ್ ಫ್ರಮ್ ಯುವರ್ ಲಿಸ್ಟ್. ಸೊ ಡಿಲೀಟ್ ಮಾಡೋದಕ್ಕೆ ಯಾಕೆ ನೀವು ಲೈಕ್ ಮಾಡ್ತಾ ಇದ್ದಿರ್ತೀರಿ ಒಂದಷ್ಟು ಸ್ಟೂಡೆಂಟ್ಸ್ ಅಂತಂದ್ರೆ, ಸೊ ಆ ಕಾಲೇಜ್ ಸಿಕ್ಬಿಟ್ರೆ ನನಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಇಷ್ಟನೇ ಇಲ್ಲ, ಹಾಗಾದ್ರೆ ಯಾಕೆ ಆ ಕಾಲೇಜನ್ನು ಇಟ್ಕೋಬೇಕು, ಹೌದಾ? ಸೊ ಆಟೋಮೆಟಿಕಲಿ ಯು ವಾಂಟ್ ಟು ಡಿಲೀಟ್ ದ ಆಪ್ಷನ್ಸ್. ಸೊ ಆಟೋಮೆಟಿಕಲಿ 0 ಮಾಡಿಬಿಟ್ರೆ ಆ ಆಪ್ಷನ್ಸ್ ನಿಮ್ಮ ಒಂದು ಪ್ರಿಫರೆನ್ಸ್ ಲಿಸ್ಟ್ ಇಂದ ಹೋಗ್ಬಿಡ್ತದೆ. ದಟ್ ಈಸ್ ಹೌ ಟು ಡಿಲೀಟ್ ದ ಆಪ್ಷನ್ಸ್. ಐ ಹೋಪ್ ಯು ಹ್ಯಾವ್ ಗಾಟ್ ದ ಆನ್ಸರ್. Next, question number 3 is, I am choice 2 student of round 1 but I want same college. ಈಗ ಫಾರ್ ಎಕ್ಸಾಂಪಲ್ X ಕಾಲೇಜ್ ನಿಮಗೆ ಅಲಾಟ್ ಆಗಿದೆ. ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವುದೋ ಒಂದು ಬೇರೆ ಮೈಂಡ್ ಸೆಟ್ ಇತ್ತು, ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ, ಯು ವಾಂಟ್ ಟು ಅಪ್ಗ್ರೇಡ್ ಯುವರ್ ಕಾಲೇಜ್ ಅಂತ ಹೇಳಿ. ಬಟ್ ನೌ ಫಾರ್ ದ ಟೈಮ್ ಬೀಯಿಂಗ್, ಇಷ್ಟೊಂದು ದಿವಸ ಗ್ಯಾಪ್ ಆದಾಗ ಕುತ್ಕೊಂಡು ಥಿಂಕ್ ಮಾಡಿದ್ರಿ, ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದ್ರಿ, ಯಾರೋ ಹೇಳಿದ್ರು ದಟ್ ಇಸ್ ದ ಬೆಸ್ಟ್ ಕಾಲೇಜ್, ವೈ ಯು ಹ್ಯಾವ್ ನಾಟ್ ಆಪ್ಟೆಡ್ ಫಾರ್ ದಿ ಚಾಯ್ಸ್ 1 ಅಂಡ್ ಟೇಕನ್ ದ ಅಡ್ಮಿಷನ್ ಅಂತ ಕೇಳ್ತಾರೆ. ಸೊ ಅವೆಲ್ಲದಕ್ಕೂ ಕೂಡ ಆನ್ಸರ್ ಅನ್ನು ಹಾಗೆ ನೀವು ಒಂದು ಡಿಸಿಷನ್ ತಗೋತೀರಿ. ಯು ವಿಲ್ ಡಿಸೈಡೆಡ್ ದಟ್ ಯು ವಾಂಟ್ ಸೇಮ್ ಕಾಲೇಜ್. ಆಗ ಏನ್ ಮಾಡಬೇಕು? ಆಗಲೂ ಕೂಡ ಸೇಮ್ ಟೆಕ್ನಿಕ್ ಯೂಸ್ ಮಾಡಿ. ನಿಮ್ಮ ಒಂದು X ಕಾಲೇಜ್ ಮೇಲ್ಗಡೆ ಏನು ABCDEFGH ಕಾಲೇಜಸ್ ಏನಿದೆ ಅವೆಲ್ಲ ಕಾಲೇಜಸ್ ಮುಂದ್ಗಡೆ 0 0 0 0 0 ಅಂತ ಹಾಕೋದು ಬಂದ್ಬಿಡಿ. ಬಟ್ ತಪ್ಪಿನೂ ಕೂಡ ಮಿಸ್ಟೇಕ್ ಮಾಡಬೇಡಿ. ತಪ್ಪಿನೂ ಕೂಡ ನಿಮ್ಮ ಈಗ ಅಲಾಟ್ ಆಗಿರುವಂತ ಕಾಲೇಜ್ ಮುಂದ್ಗಡೆ 0 ಅಂತ ಹಾಕ್ಬೇಡಿ. ಸಾರಿ, ಆ ಕಾಲೇಜ್ ನಿಮಗೆ ಇರೋದೇ ಇಲ್ಲ. ಫೈನ್, ಆ ಕಾಲೇಜ್ ನಿಮಗೆ ಇರೋದೇ ಇಲ್ಲ. X ಕಾಲೇಜ್ ಅಲಾಟ್ ಆಗಿದ್ರೆ X ಕಾಲೇಜ್ ಅಲ್ಲಿ ನಿಮಗೆ ತೋರಿಸೋದೇ ಇಲ್ಲ. A to STUVW ತನಕ ತೋರಿಸ್ತದ, ರೈಟ್? ಅವೆಲ್ಲ ಕಾಲೇಜ್ 0 0 0 0 ಹಾಕೋತಾ ಬಂದ್ಬಿಡಿ. ನಿಮ್ಮ ಹತ್ರ ಇರೋದು ಒಂದೇ ಕಾಲೇಜು, ಈಗ ನಿಮ್ಮ ಹತ್ರ ಇರುವಂತ ಕಾಲೇಜು, ರೈಟ್? ಸೊ ಅದೇ ಕಾಲೇಜ್ ನಿಮಗೆ ಅಲಾಟ್ ಆಗಿದೆ, ಅದೇ ಕಾಲೇಜ್ ನಿಮಗೆ ಇರ್ತದೆ. ಆಟೋಮೆಟಿಕಲ್ ಅದು ಇರಲೇಬೇಕು. ಸಾಫ್ಟ್ವೇರ್ ನಿಮ್ಮ ಒಂದು ರೋಲ್ ಮಾರ್ಕ್ಸ್ ಅಥವಾ ರ್ಯಾಂಕಿಂಗ್ ಅಂತ ಬಂದಾಗ, ಸೊ ಇಟ್ ವಿಲ್ ಸಿ ದಟ್ you have allotted with one college and above that there is no college, hence you will be keep with the same college.
you will be in the same college, so no problem at all, right? That is, I am choice 2 student of round 1, but I want the same college. ಏನ್ ಮಾಡಬೇಕು ಅಂದ್ರೆ ಎಲ್ಲಾ ಕಾಲೇಜ್ ಮುಂದಗಡೆ 0 ಅಂತ ಹಾಕೋತಾ ಬಂದ್ಬಿಡಿ. ಅದನ್ನು ನಾವು ಡಿಲೀಟ್ ಅಂತ ಕರಿತೀವಿ. ಆಟೋಮೆಟಿಕಲಿ ಡಿಲೀಟ್ ಆಗಿಬಿಡ್ತದೆ. ಎರಡು ಇಂಪಾರ್ಟೆಂಟ್ ಕ್ವಶನ್. ಫಸ್ಟ್ ಕ್ವಶನ್ ನೋಡೋಣ, ವೈ ಸಮ್ ಕಾಲೇಜಸ್ ಆರ್ ನಾಟ್ ದೇರ್. ಬಹಳಷ್ಟು ಜನ ಕೇಳಿದ್ರು, ಸರ್ ಬೆಳಗಾಂ ಕಾಲೇಜ್ ಇಲ್ಲ, ದೆನ್ ರಾಯಚೂರು ವಿಜಯಪುರ ಕಾಲೇಜ್ ಇಲ್ಲ, ಸಮ್ ಕಾಲೇಜಸ್ ಆರ್ ನಾಟ್ ದೇರ್ ಅಂತ ಹೇಳಿ. ಸೊ ಸಮ್ ಕಾಲೇಜಸ್ ಆರ್ ನಾಟ್ ದೇರ್ ಅನ್ನೋದಕ್ಕೆ ಒಂದು ಆನ್ಸರ್ ಅಂತಂದ್ರೆ, ಸಿ ಫಸ್ಟ್ ಅರ್ಥ ಮಾಡ್ಕೊಳ್ರಿ, ಇನ್ ರೌಂಡ್ 2 ಸೀಟ್ ಮ್ಯಾಟ್ರಿಕ್ಸ್ ವಾಟ್ ಆಲ್ ದ ಸೀಟ್ಸ್ ದೇ ಹ್ಯಾವ್ ಮೆನ್ಷನ್ಡ್ ಇನ್ ದ ಸೀಟ್ ಮ್ಯಾಟ್ರಿಕ್ಸ್ ನೌ. ರಿಮೆಂಬರ್, only the type of seats which they have mentioned. Remember here, very simple, choice 3 and choice 4 directly. choice 2 ಅಂದ್ರೆ ಆ ಕಾಲೇಜ್ ಅವ್ರ ಹತ್ರ ಇರ್ತದ, ಆ ಕಾಲೇಜ್ ಅನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಗೊತ್ತಿರಲಿ. choice 3 students, they have rejected the seat, that college is there in that particular ಸೀಟ್ ಮ್ಯಾಟ್ರಿಕ್ಸ್. ಇವತ್ತು ರಿಲೀಸ್ ಮಾಡಿರೋ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಚಾಯ್ಸ್ 3 ಇದೆ, ಚಾಯ್ಸ್ 4 ಇದೆ. ಯಾಕಂದ್ರೆ ಚಾಯ್ಸ್ 4 ಕೂಡ ರಿಜೆಕ್ಟ್ ಮಾಡಿರ್ತೀರಿ, ಕಾಲೇಜ್ ನನಗೆ ಬೇಡ ಅಂತ ಹೇಳಿ. ಚಾಯ್ಸ್ 3 ಚಾಯ್ಸ್ 4 ಜೊತೆಗೆ ಬೇರೆ ಯಾವ ಕಾಲೇಜಸ್ ಇರಬಹುದು ಅಂತಂದ್ರೆ, ಪ್ಲಸ್ ದೋಸ್ ಹ್ಯಾವ್ ಅಲಾಟೆಡ್ ವಿತ್ ದ ಸೀಟ್ ಹ್ಯಾವ್ ನಾಟ್ ಪೇಡ್ ದ ಫೀಸ್ ಅನ್ನ ಪೇಡ್ ಮಾಡದೇ ಇರೋರು. ದೋಸ್ ಹ್ಯಾವ್ ಅಲಾಟೆಡ್ ವಿತ್ ದ ಸೀಟ್, ದೋಸ್ ಹ್ಯಾವ್ ಪೇಡ್ ದ ಫೀಸ್, ಬಟ್ those are not they are not admitted into the college, reported into the college. ಕೆಲವೊಬ್ರು ಬಹಳ ಕಡಿಮೆ ಪರ್ಸೆಂಟೇಜ್ ಇದ್ರು ಕೂಡ, some percentage of students they have admitted into college also, but they are not came back to KA web portal and they told that, or the admission confirmation they have not done. All these seats automatically it will comes under seat matrix. So ಮೇ ಬಿ ನನ್ನ ಒಂದು ಅನಿಸಿಕೆ ಪ್ರಕಾರ ಇನ್ನೊಂದು ಸ್ವಲ್ಪ ದಿವಸದಲ್ಲಿ, ಇನ್ನೊಂದು 2-3 ದಿವಸದಲ್ಲಿ ದೇ ವಿಲ್ ಗಿವ್ ಯು ಅನದರ್ ಚಾನ್ಸ್ ಫಾರ್ ದ ಸ್ಟೂಡೆಂಟ್ಸ್ ದೋಸ್ ಹು ಹ್ಯಾವ್ ಟೇಕನ್ ಅಡ್ಮಿಷನ್ ಇನ್ ದ ಫಸ್ಟ್ ರೌಂಡ್ ಟು ಸರೆಂಡರ್ ದೇಸ್ ಸೀಟ್ಸ್. ನನ್ನ ಒಂದು ಯೋಚನೆ ಅಷ್ಟೇ. ಈ ಒಂದು ಪ್ರೊಸೆಸ್ ನೋಡ್ತಾ ಹೋದ್ರೆ ಆಗಬೇಕು ಅಂತ ನನಗೆ ಅನಿಸ್ತದೆ. ಸೊ ಆಗ್ಲಿಲ್ಲ ಅಂದ್ರೆ ನಂತರ ನನಗೆ ಬೈಕೊಡೋದಕ್ಕೆ ಹೋಗಬೇಡಿ. ಹಾಗೇನಾದ್ರೂ ಆಯ್ತಂದ್ರೆ ಆ ಒಂದಷ್ಟು ಸೀಟ್ಸ್ ಇಲ್ಲಿ ಆಡ್ ಆಗ್ಬೋದು. ಇನ್ನು ನೈನ್ತ್ ಏನಿದೆ, ಆಲ್ ಇಂಡಿಯಾ ಕೋಟ ಸೀಟ್ ಮ್ಯಾಟ್ರಿಕ್ಸ್ ಆಡ್ ಆಗ್ತದೆ, ಅದನ್ನ ಇಲ್ಲಿ ಆಡ್ ಇನ್ನೂ ಮಾಡಿಲ್ಲ. ರಾಜರಾಜೇಶ್ವರಿ ಕಾಲೇಜ್ ಯಾಕೆ ಇಲ್ಲ ಅನ್ನೋದು ಬಹಳಷ್ಟು ಜನರ ಕ್ವಶನ್ ಇದೆ. ಸಿ, ಮೇ ಬಿ NMC ಅವರು ಪರ್ಮಿಷನ್ ಕೊಡದೇನೆ ಇರಬಹುದು, ಅಥವಾ ಇನ್ನೂ ಕೂಡ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರಬಹುದು, ಅಥವಾ AIQ ಒಂದು ಸೀಟ್ ಮ್ಯಾಟ್ರಿಕ್ಸ್ ಜೊತೆ ಅದನ್ನು ಆಡ್ ಮಾಡಬಹುದು. ಇವೆಲ್ಲದೂ ಸಾಧ್ಯತೆಗಳಿವೆ. ಅದಕ್ಕೆ ಈಗ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯಾಕೆ ಇಲ್ಲಿ ನಾಟ್ ದೇರ್ ಅಂತಂದ್ರೆ, ಇವಿಷ್ಟೇ ಸೀಟ್ ಇಲ್ಲಿರೋದು, ಹೌದಾ? ಯಾವುದೋ ಒಂದು ಕಾಲೇಜು ಈಗ ಬಿಡುಗಡೆ ಮಾಡಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇಲ್ಲ ಅಂದ್ರೆ ಮೀನಿಂಗ್ ಏನು? ಆ ಒಂದು ಕಾಲೇಜಲ್ಲಿ ಯಾವುದೇ ಒಬ್ಬ ಸ್ಟೂಡೆಂಟು ಕೂಡ ಸೀಟ್ ಅನ್ನ ಕ್ಯಾನ್ಸಲ್ ಮಾಡಿಲ್ಲ, ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡಿಲ್ಲ, ಚಾಯ್ಸ್ 4 ಅನ್ನು ಕೂಡ ಸೆಲೆಕ್ಟ್ ಮಾಡಿಲ್ಲ. ನಾನು ಚಾಯ್ಸ್ 2 ಹೇಳ್ತಾ ಇಲ್ಲ. ಆ ಕಾಲೇಜಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಬೆಳಗಾಂ ಅಂತ ಇಟ್ಕೊಳ್ಳಿ, ಚಾಯ್ಸ್ 2 ಸೆಲೆಕ್ಟ್ ಮಾಡೋರು ಬಹಳಷ್ಟು ಜನ ಇರ್ತಾರೆ. ಬಟ್ ಆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದವರ ಸೀಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡೋದಕ್ಕೆ ಬರೋದಿಲ್ಲ. ಅದನ್ನ ನಾವು ವರ್ಚುವಲ್ ವೇಕೆನ್ಸಿ ಅಥವಾ ಕಾನ್ಸಿಕ್ವೆನ್ಸಿಯಲ್ ವೇಕೆನ್ಸಿ ಅಂತ ಕರಿತೀವಿ. ಅದು ಇಲ್ಲಿ ಮೆನ್ಷನ್ ಇರೋದಿಲ್ಲ. ಸೊ ಅದಕ್ಕೆ ಗೊತ್ತಿರಲಿ, ಆ ಕಾಲೇಜ್ ಇಲ್ಲ ಅಂತಂದ್ರೆ ಆ ಕಾಲೇಜ್ ನನಗೆ ಅಪ್ಗ್ರೇಡ್ ಆಗೋದೇ ಇಲ್ಲ ಅಂತ ಹೋಪ್ಸ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೊತ್ತಿರಲಿ, ಇಫ್ ದಟ್ ಕಾಲೇಜ್ ಇಸ್ ನಾಟ್ ದೇರ್ ಇನ್ ದ ಸೀಟ್ ಮ್ಯಾಟ್ರಿಕ್ಸ್, ಇಟ್ ಇಸ್ ನಾಟ್ ದ ಮೀನಿಂಗ್ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ಅಪ್ಗ್ರೇಡ್ ಟು ದಟ್ ಪರ್ಟಿಕ್ಯುಲರ್ ಕಾಲೇಜ್. ಅಪ್ಗ್ರೇಡ್ ಆಗುವಂತ ಚಾನ್ಸಸ್ ಇರ್ತದ. ಯಾವಾಗ ಇರ್ತದ ಅಂತಂದ್ರೆ, ಆ ಕಾಲೇಜಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ವರ್ಚುವಲ್ ವೇಕೆನ್ಸಿ ಕ್ರಿಯೇಟ್ ಆದಾಗ, ಅಂದ್ರೆ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡವರು ಬೇರೆ ಕಡೆ ಏನಾದ್ರು ಸ್ವ್ಯಾಪ್ ಆದಾಗ, ಬೇರೆ ಕಡೆ ಏನಾದ್ರು ಜಂಪ್ ಆದಾಗ, ಡೆಫಿನೆಟ್ಲಿ ನಿಮಗೆ ಕೆಳಗಡೆ ಇರೋರ ಒಂದು ಕಾಲೇಜ್, ಆ ರ್ಯಾಂಕ್ ಇಂತ ಕೆಳಗಡೆ ಇರೋರು ಇಲ್ಲಿ ಬಂದೇ ಬರ್ತಾರೆ. ಅಂದ್ರೆ ಕಾಲೇಜಸ್ ಇಲ್ಲಿ ಇಲ್ಲ ಅಂತಂದ್ರೆ ಅದರಲ್ಲಿ ಯಾವುದೇ ಕಾಲೇಜಸ್, ಯಾವುದೇ ಸೀಟ್ಸ್ ಗಳು ಇಲ್ಲ ಅಂತ ಅಲ್ಲ, ವರ್ಚುವಲ್ ವೇಕೆನ್ಸಿ ಕ್ರಿಯೇಟ್ ಆಗ್ತದ. ಬಟ್ ಆ ವರ್ಚುವಲ್ ವೇಕೆನ್ಸಿಯನ್ನ ಇಲ್ಲಿ ಮೆನ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಮಾಡೋದು ಇಲ್ಲ. ಸೊ ಆ ರೀತಿ ಈಗ ಫಾರ್ ಎಕ್ಸಾಂಪಲ್, ಈಗ ವಾಯ್ ಕಾಲೇಜ್ ಇಲ್ವೇ ಇಲ್ಲ ಈ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಅಂದ್ರೆ, ನೀವು ಈಗ ಅದಕ್ಕಿಂತ ಒಂದು ರ್ಯಾಂಕ್ ಕಡಿಮೆ ಇದೆ, ನನಗೆ ವಾಯ್ ಕಾಲೇಜ್ ಬೇಕಾಗಿತ್ತು, ವಾಯ್ ಕಾಲೇಜ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೋಪ್ಸ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಸೀಟ್ ವಾಯ್ ಕಾಲೇಜ್ಗೆ ಅಪ್ಗ್ರೇಡ್ ಆಗಬಹುದು. ಯಾವಾಗ? ವಾಯ್ ಕಾಲೇಜಲ್ಲಿ ಇರುವಂತಹ ಸಮ್ ಸ್ಟೂಡೆಂಟ್ಸ್ ಡೆಫಿನೆಟ್ಲಿ ದೇ ವಿಲ್ ಗೋ ಫಾರ್ ಅಪ್ಗ್ರೇಡೇಷನ್ ಹೋದಾಗ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಸೀಟ್ ಇನ್ ದಟ್. ಅಂದ್ರೆ ನಿಮ್ಮ ಒಂದು ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಗಿಂತ ಕಟ್ ಆಫ್ ಗಿಂತ ಕಡಿಮೆ, ಒಂದು ರ್ಯಾಂಕ್ ಕಡಿಮೆ ಇದ್ದವರಿಗೆ ನಿಮ್ಮ ಮೇಲೆ ಬಂದೇ ಬರ್ತೀರಿ ನೀವು.
ಹೀಗೆ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಕಾಲೇಜು ನನ್ನ ಲೀಸ್ಟ್ ಒಳಗೆ ಇಲ್ಲ ಅಂತಂದ್ರೆ ಆ ಕಾಲೇಜಲ್ಲಿ ನಮಗೆ ಸೀಟ್ ಅಲಾಟ್ ಆಗೋದೇ ಇಲ್ಲ ಸೆಕೆಂಡ್ ರೌಂಡ್ ಅಲ್ಲಿ, ಹೀಗಿಲ್ಲ. ಸೊ there is a possibility of virtual vacancy creation, and those created virtual vacancies will be filled by lower rank students. lower ಅಂದ್ರೆ lower to that rank. ಈಗ ರೌಂಡ್ 1 ಅಲ್ಲಿ ಯಾರಿಗೆ ಸೀಟ್ ಸಿಕ್ಕೇ ಇಲ್ಲ ಅವರಿಗೆ ಚಾನ್ಸ್ ಇದೆ ಅಂತ ಹೇಳ್ತಾ ಇಲ್ಲ ನಾನು. ಯಾರಿಗೆ ಸೀಟ್ ಸಿಕ್ಕಿದೆ ಬಟ್ ಅಪ್ಗ್ರೇಡೇಷನ್ ಕೆಳಗಿನವರು ಕೊಟ್ಟಿರ್ತೀರಿ, ಎಕ್ಸ್ ಟು ವೈ, ವೈ ಟು ಜೆಡ್, ಈ ರೀತಿ ಶಿಫ್ಟ್ ಆಗ್ತಾ ಹೋದಾಗ ಡೆಫಿನೆಟ್ಲಿ ಆರ್ ಗೋಯಿಂಗ್ ಟು ಗೆಟ್ ದ ಚಾನ್ಸ್. ದೆನ್ ವೆರಿ ವೆರಿ ಇಂಪಾರ್ಟೆಂಟ್ and very interesting question is, in my category seats are not available, what to do? For example, ನನ್ನ ಒಂದು category ಇದೆ. For example, ಈಗ just imagine 3B ಇದೆ ನಂದು. I have 3B category. But 3B category number of seats are 0. Number of seats ಯಾವುದು ಇಲ್ಲವೇ ಇಲ್ಲ 3B category ಒಳಗೆ. ಹಾಗಾದ್ರೆ ನಾನು 3B category ಒಳಗೆ ನನಗೆ ಅಪ್ಗ್ರೇಡ್ ಆಗೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ? Whether I can get the upgradation to that 3B category, ಅಂದ್ರೆ 3B of the next college. ಈಗ ಯಾವುದು ನಂದು 3B ಇದ್ದಾಗ ಬೇರೆ ಯಾವ ಕಾಲೇಜಲ್ಲಿ 3B category ಇಲ್ಲ ಅಂದಾಗ ನನಗೆ ಅಪ್ಗ್ರೇಡೇಷನ್ ಆಗೋದೇ ಇಲ್ಲ. ಹೋಪ್ಸ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಫ್ಟ್ವೇರ್ ಲಾಜಿಕ್ ಹೇಗಿರ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ದಿಸ್ ವೆರಿ ಕಾಂಪ್ಲೆಕ್ಸ್ ಪ್ರೊಸೆಸ್, ಅಷ್ಟು ಈಸಿಯಾಗಿ ಆಗೋದಿಲ್ಲ. ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಏನ್ ಮಾಡ್ತದ ಅನ್ನೋದನ್ನ ಹೇಳ್ತೀನಿ. ಜಸ್ಟ್ ಇಮ್ಯಾಜಿನ್, ಈಗ ಜಸ್ಟ್ ಇಮ್ಯಾಜಿನ್ ಪ್ರಿಯಾರಿಟಿ ಪ್ರಕಾರ ನಮ್ದು ಕಾಲೇಜ್ ನೋಡೋಣಂತೆ. ಕಾಲೇಜ್ 1 2 3 4 5 ಅಂತ ಇದೆ, ರೈಟ್? 3B ಎಲ್ಲೂ ಕೂಡ 3B ಇಲ್ಲ, 3B 0 ಸೀಟ್ಸ್, ರಿಮೆಂಬರ್. ಬಟ್ ಇವೆಲ್ಲದರಲ್ಲೂ ಕೂಡ ಸಮ್ GM ಸೀಟ್ಸ್ ಇದೆ. GM ಸೀಟ್ಸ್ ಇಲ್ಲಿ ಅರೌಂಡ್, ಇಲ್ಲಿ GM ಸೀಟ್ಸ್ ಅಂತ ತಗೊಂಡಾಗ there may be some 5 GM seats, 2 GM seats, 3 GM seats, 8 GM seats, 5 GM seats, like that. These are the number of GM seats which is present in this particular case, right? ಸೊ ನಿಮಗೆ ಈಗ ಈ ಸಿಕ್ಕಿರುವಂತಹ ಕಾಲೇಜ್ ಯಾವುದು ಅಂತಂದ್ರೆ 4. ಯು ಆರ್ ಅಲಾಟೆಡ್ ವಿತ್ ದಿಸ್ ಕಾಲೇಜ್ ಇನ್ ರೌಂಡ್ 1. ಅಂದ್ರೆ ಈ ಒಂದು ಕಾಲೇಜ್ ನಿಮಗೆ ರೌಂಡ್ 1 ಅಲಾಟ್ ಆಗಿದೆ. ನೀವು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಪ್ಗ್ರೇಡೇಷನ್ ಆಗೋದಕ್ಕೆ. ಸೊ ಪಾಸಿಬಿಲಿಟಿ ಏನಿದೆ ನಿಮ್ಮ ಪ್ರಿಯಾರಿಟಿಯಲ್ಲಿ 2 3 1 2 3 ಇದೆ, ರೈಟ್? 1 2 3 ಇದೆ. ಬಟ್ ಇದ್ರೊಳಗೆ ನೋಡ್ತೀರಿ 3B ಸೀಟ್ಸ್ 1 ಇಲ್ಲ 0 ಇದೆ. ಅವಾಗ ನೀವು ಹೋಪ್ಸ್ ಅನ್ನು ಕಳ್ಕೋತೀರಿ. ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು, ಜಸ್ಟ್ ಇಮ್ಯಾಜಿನ್ ಇದರ ಒಂದು ಕಟ್ ಆಫ್, ಫಸ್ಟ್ ಕಾಲೇಜ್ ಕಟ್ ಆಫ್ ಏನಿದೆ ನಾನು ಮಾರ್ಕ್ಸ್ ಪ್ರಕಾರ ಹೇಳ್ತಾ ಹೋಗ್ತೇನೆ, ಯಾಕಂದ್ರೆ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಜಸ್ಟ್ ಇಮ್ಯಾಜಿನ್ 530 ಮಾರ್ಕ್ಸ್ ಇದೆ. ಸೆಕೆಂಡ್ ಕಾಲೇಜ್ ಕಟ್ ಆಫ್ 525 ಮಾರ್ಕ್ಸ್ ಇದೆ. ಥರ್ಡ್ ಕಾಲೇಜ್ ಕಟ್ ಆಫ್ 520 ಮಾರ್ಕ್ಸ್ ಇದೆ. ಅಂಡ್ ಫೋರ್ತ್ ಕಾಲೇಜ್ ಕಟ್ ಆಫ್ ಅಲ್ಲಿ ಸೊ ಅರೌಂಡ್ 515 ಮಾರ್ಕ್ಸ್ ಇದೆ. 515 ಮಾರ್ಕ್ಸ್ ಇದೆ, ರೈಟ್? ಸೊ ನಿಮ್ಮ ಮಾರ್ಕ್ಸ್ ಎಷ್ಟು ಅಂತಂದ್ರೆ ಈ ಒಂದು 3B ಕ್ಯಾಟಗರಿ, ಈಗ ನಾನು ಏನು ನನ್ನ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ನನ್ನ ಒಂದು ಮಾರ್ಕ್ಸ್ ಎಷ್ಟಪ್ಪ ಅಂತಂದ್ರೆ ಸೊ ಮೇ ಬಿ 519 ಮಾರ್ಕ್ಸ್ ಇದೆ. ನಾವು ಐ ಹ್ಯಾವ್ 519 ಮಾರ್ಕ್ಸ್. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈಗ ನಾನು ಏನ್ ಥಿಂಕ್ ಮಾಡ್ತೀನಿ, 3B ಸೀಟ್ಸ್ ಅಲ್ಲಿ 0 ಇದೆ, ಇಲ್ಲಿ ಎಲ್ಲೂ ಸೀಟ್ಸ್ ಇಲ್ಲ, ಹಾಗಾದ್ರೆ ನನಗೆ ಅಪ್ಗ್ರೇಡೇಷನ್ ಸಾಧ್ಯ ಇಲ್ಲ. ಯಾಕಂದ್ರೆ ನನಗೆ ಇಲ್ಲಿ ಸೀಟ್ ಸಿಕ್ಕಿರೋದು 3B ಕ್ಯಾಟಗರಿಯಲ್ಲಿ, ರೈಟ್? ಸೊ ಇದೇ ರೀತಿ ಇನ್ನೊಬ್ರು ಥಿಂಕ್ ಮಾಡಿರ್ತಾನೆ, ರೈಟ್? ಈಗ ಇದೇ ರೀತಿ ನಿಮ್ಗಿಂತ ಕೆಳಗಿರುವಂತ 3B ಅನ್ನು ಕೂಡ ಥಿಂಕ್ ಮಾಡಿರ್ತಾನೆ. ಫೈನ್. ಈಗ ನಿಮಗೆ ನೆಕ್ಸ್ಟ್ ಅಪ್ಗ್ರೇಡೇಷನ್ 3B ಅಲ್ಲೇ ಆಗ್ಬೇಕು ಅಂತ ಏನಿಲ್ಲ. ಜಸ್ಟ್ ಇಮ್ಯಾಜಿನ್ ಹಿಯರ್ GM ಮಾರ್ಕ್ಸ್ ಇದೆ ಅಷ್ಟು ಕೂಡ. GM ಕಟ್ ಆಫ್ ಎಷ್ಟಿತ್ತು ಈ ಕಾಲೇಜಲ್ಲಿ? 520 ಇತ್ತು. ಜಸ್ಟ್ ಇಮ್ಯಾಜಿನ್ ಇಲ್ಲಿ ಒಂದಷ್ಟು ಜನ ಸ್ಟೂಡೆಂಟ್ಸ್ ಬಿಟ್ಟು ಹೋಗಿದ್ದಾರೆ, 5 ಜನ ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಇದು ಒಂದು ಕಾಲೇಜಲ್ಲಿ ಇದ್ದಾರೆ, ಇದರಿಂದ ಇಲ್ಲಿ ಶಿಫ್ಟ್ ಆಗ್ತಾರೆ. ದೆನ್ ಹಿಯರ್ ಟು ಹಿಯರ್ 2 ಸ್ಟೂಡೆಂಟ್ಸ್ ವಿಲ್ ಶಿಫ್ಟ್, ಹಿಯರ್ ಟು ಹಿಯರ್ 3 ಸ್ಟೂಡೆಂಟ್ಸ್ ವಿಲ್ ಶಿಫ್ಟ್. ಆ 3 ಸ್ಟೂಡೆಂಟ್ಸ್ ಒಳಗೆ ನೀವು ಕೂಡ ಇದ್ದೀರಿ, 519 ನಿಮ್ಮದೇ ನೆಕ್ಸ್ಟ್ ಕಟ್ ಆಫ್ ಇದೆ, ರೈಟ್? ಈಗ ಇವಷ್ಟು GM ಸೀಟ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಇವಷ್ಟು ಕಟ್ ಆಫ್ ಅಲ್ಲಿ ಈಗ ನೀವು 3B ಅಲ್ಲಿ ಇದೆ ಅಂದ್ರೆ ಈ ನೆಕ್ಸ್ಟ್ ನಿಮ್ಮ ಅಪ್ಗ್ರೇಡೇಷನ್ 3B ಅಲ್ಲಿ ಆಗ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ಏನು ಸಾಫ್ಟ್ವೇರ್ಗೆ? GM, ಜನರಲ್ ಮೆರಿಟ್. ಸೊ ಏನ್ ಮಾಡ್ತದ ಅದು? ಜನರಲ್ ಮೆರಿಟ್ ಅಲ್ಲಿ ನೋಡ್ತಾ ಹೋಗ್ತದ. ಜನರಲ್ ಮೆರಿಟ್ ಅಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಮೇಲಿನ ಒಂದು ಜನರಲ್ ಮೆರಿಟ್ ಸೀಟ್ ಖಾಲಿ ಆಗಿದೆ, ನಿಮ್ಮದೇ ನೆಕ್ಸ್ಟ್ ಮೆರಿಟ್ ಇದೆ ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೀಟ್ ಇನ್ ಜನರಲ್ ಮೆರಿಟ್. ಅಂದ್ರೆ ಇಲ್ಲಿ ಏನು ಉಳಿತೀಗ? 3B ಸೀಟ್ಸ್ ಒಂದು ಉಳಿತು. ರಿಮೆಂಬರ್, 3B ಸೀಟ್ ಒಂದು ಉಳಿತು. ಈ 3B ಸೀಟ್ ಬೇರೆ ಯಾವುದೇ ಜನರಲ್ ಮೆರಿಟ್ ದವರು ಎಂಟ್ರಿ ಆಗೋಕೆ ಬರೋದಿಲ್ಲ.
This 3B seats will be entered by only 3B category. Category is very simple. ಯಾವುದಾದ್ರೂ ಕೆಟಗರಿಯ ಸೀಟ್ ಮೇಲ್ಗಡೆ ಜಂಪ್ ಆದಾಗ ಆ ಕೆಟಗರಿ ಫಿಲ್ಡ್ ಬೈ ದ ಸೇಮ್ ಕೆಟಗರಿ. ದ ಕೆಟಗರಿ ವಿಲ್ ಫಿಲ್ಡ್ ಬೈ ಸೇಮ್ ಕೆಟಗರಿ. ಈಗ SC ದಲ್ಲಿ ರೌಂಡ್ 1 ದಲ್ಲಿ ಏನಾದ್ರೂ ಚಾಯ್ಸ್ ತಗೊಂಡವನು, ಚಾಯ್ಸ್ 2 ತಗೊಂಡವನು, ರೌಂಡ್ 1 ದಲ್ಲಿ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿದೆ SC ಕೆಟಗರಿಯಲ್ಲಿ, ನೆಕ್ಸ್ಟ್ GM ದಲ್ಲಿ ಅಲಾಟ್ ಆಗ್ಬೋದು ಅವನಿಗೆ. ಯಾಕಂದ್ರೆ ಇಫ್ ಹಿ ಈಸ್ ಹ್ಯಾವಿಂಗ್ ದ ಗುಡ್ ಮೆರಿಟ್ ಅಂಡ್ ನೆಕ್ಸ್ಟ್ ಹೈಯೆಸ್ಟ್ ಆಫ್ ದಟ್ ಪರ್ಟಿಕ್ಯುಲರ್ GM, ಅವಾಗ ಆಟೋಮೆಟಿಕಲಿ ಈ SC ಕೆಟಗರಿ ಸೀಟ್ಸ್ GM ಕನ್ವರ್ಟ್ ಆದಾಗ, ಅಂದ್ರೆ GM ಗೆ ಜಂಪ್ ಆದಾಗ SC ಸೀಟ್ಸ್ ಏನಿದೆ ಅದು ಇನ್ನೊಬ್ಬ SC ಸ್ಟೂಡೆಂಟ್ಸ್ ಎಂಟರ್ ಆಗ್ತಾನಲ್ಲಿ. ಅದೇ ರೀತಿ ಇಲ್ಲಿ 3B ಇತ್ತು ನಿಮ್ಮ ಕೆಟಗರಿ, ನನ್ನ ಕೆಟಗರಿ 3B ಇತ್ತು, 519 ಮಾರ್ಕ್ಸ್ ಇತ್ತು. ನನಗೆ ನೆಕ್ಸ್ಟ್ ಅಪ್ಗ್ರೇಡೇಷನ್ ಇಲ್ಲಿ 520 ಇತ್ತು ಇಲ್ಲಿ ಕಟ್ ಆಫ್. ಇಲ್ಲಿ 520 ಮೇಲೆ ಹೋದಾಗ ಇಲ್ಲಿ ನನಗೆ 520 ಮಿಸ್ ಆಗಿಬಿಡ್ತು, ಮೇಲೆ ಹೋಗ್ಬಿಟ್ಟ. ಅವಾಗ ಒಂದು ಸೀಟ್ ಕ್ರಿಯೇಟ್ ಆಯ್ತು, 519 ಅಲ್ಲಿ ಹೋಗ್ಬಿಡ್ತೀನಿ ನಾನು. ಅಲ್ಲಿ ಹೋದಾಗ ನನ್ನ ಸೀಟ್ 3B ಖಾಲಿ ಉಳಿತು. ಆ 3B ಯಲ್ಲಿ ಮತ್ತೊಬ್ಬ 3B ಸ್ಟೂಡೆಂಟ್ಸ್ ಎಂಟ್ರಿ ಆಗ್ತಾನೆ. ಈ ರೀತಿ ಸಮ್ ಕಾಲೇಜಸ್ ಆರ್ ನಾಟ್ ದೇರ್. ಅಂಥ ಕಾಲೇಜಸ್ ಅಲ್ಲೂ ಕೂಡ ನಿಮ್ಗೆ ಸೀಟ್ ಸಿಗುವಂತ ಚಾನ್ಸಸ್ ಇರ್ತದೆ. ಯಾಕೆ ಅಂತಂದ್ರೆ ಅಪ್ಗ್ರೇಡೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೊಸದಾಗಿ ಅಡ್ಮಿಟ್ ಆಗೋರಲ್ಲ, ಹೊಸದಾಗಿ ಇದಕ್ಕೆ ಎಂಟ್ರಿ ಆಗೋರಲ್ಲ, ಅಪ್ಗ್ರೇಡೇಷನ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಅವರಿಗೆ ಚಾನ್ಸಸ್ ಯಾಕೆ ಇರ್ತದೆ ಅಂತಂದ್ರೆ ಈ ರೀತಿ ಮೇಲ್ಗಡೆ ಜಂಪ್ ಆಗ್ತಾ ಹೋದಾಗ ಸೀಟ್ಸ್ ಆ ಕೆಟಗರಿಯಲ್ಲಿ ಇದ್ದವರಿಗೆ ಮತ್ತೊಂದು ಚಾನ್ಸ್ ಸಿಗುವಂತ ಚಾನ್ಸಸ್ ಇರ್ತದೆ. ಸೊ ಇದು ಏನೇ ಇದ್ರೂ ಕೂಡ ಮೆರಿಟ್ ಪ್ರಕಾರ ನಿಮ್ಮದು ಸೀಟ್ ಅಲಾಟ್ ಆಗ್ತಾ ಹೋಗ್ಬಿಡ್ತದೆ. ಸೊ ಈಗ ವೆರಿ ವೆರಿ ಇಂಪಾರ್ಟೆಂಟ್, ಐ ಹೋಪ್ this particular question you have understood. In my category seats are not available, then what? Then nothing. You have already opted choice 2. Don't worry. ಇಷ್ಟೇ ಸ್ವಲ್ಪ ಕೇರ್ ತಗೊಳ್ಳಿ. ಚಾಯ್ಸ್ 2 ದವರು ನಿಮ್ಮಕ್ಕಿಂತ ಮೇಲ್ಗಡೆ ಇರುವಂತ ಕಾಲೇಜಸ್, ಇಫ್ ಯು ಥಿಂಕ್ ದಟ್ ನನಗೆ ಆ ಕಾಲೇಜ್ ಅಲಾಟ್ ಆದ್ರೆ ನಾನು ಹೋಗೋದೇ ಇಲ್ಲ. ಯಾಕಂದ್ರೆ ನನಗೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ನನಗೀಗ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗ್ತದ ರೌಂಡ್ 2 ದಲ್ಲಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ರೌಂಡ್ 2 ದಲ್ಲಿ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗ್ತದೆ, ನನಗೆ ಆ ಕಾಲೇಜ್ ಬೇಡ ಅಂತಂದ್ರೆ ನಾನು ಅದನ್ನ ಬಿಟ್ರೆ KEದವರು ಫೈನ್ ಹಾಕ್ತಾರ. ಈ ಕ್ವಶನ್ ಆನ್ಸರ್ ಏನು ಅನ್ನೋದನ್ನ ಕಡಿಮೆ ನೋಡೋಣಂತೆ. ಬಟ್ ಮೈ ಕ್ವಶನ್, ರಿಟರ್ನ್ ಕ್ವಶನ್ ಈಸ್, ಇಫ್ ಯು ಫೀಲ್ ದಟ್ ನಾವು ಈ ಸೀಟ್ ನನಗೆ ಏನಾದ್ರೂ ಅಲಾಟ್ ಆದ್ರೆ ನಾನು ಅದಕ್ಕೆ ಅಡ್ಮಿಷನ್ ಆಗೋದಿಲ್ಲ ಅಂತ ಇದ್ದವರು, ಆ ಸೀಟ್, ಆ ಕಾಲೇಜನ್ನ ನಿಮ್ಮ ಒಂದು ಲೀಸ್ಟ್ ಅಲ್ಲಿ ಈಗ ಯಾಕೆ ಇಟ್ಕೋತೀರಿ? KE ನಿಮಗೆ ಅವಕಾಶವನ್ನ ಕೊಟ್ಟಿರೋದು ಯಾಕೆ? ಟು ಡಿಲೀಟ್ ಸಚ್ ಆಪ್ಷನ್ಸ್. ಯಾಕಂದ್ರೆ ಇಲ್ಲಿ ಆಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ರೀಆರ್ಡರ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಕೊಳ್ಬಹುದು. ಅಂದ್ರೆ ವೆರಿ ಸಿಂಪಲ್, ನಿಮಕ್ಕಿಂತ ಮೇಲೆ ಇರುವಂತ ಕಾಲೇಜ್ ನಿಮ್ಮ ಒಂದು ಇದು ಚಾಯ್ಸ್ 2, ಚಾಯ್ಸ್ 3 ದವರಾದ್ರೆ ಯಾವ್ದಾದ್ರೂ ಕಾಲೇಜ್ ಬರ್ತದ, ನಿಮಗೆ ಅಲಾಟ್ ಆಗಿರೋ ಕಾಲೇಜ್ ಡಿಲೀಟ್ ಆಗಿರ್ತದೆ ಅಷ್ಟೇ. ಈಗ ಇರುವಂತ ಯಾವುದೇ ಕೆಟಗರಿ, ಚಾಯ್ಸ್ 1 ಇರಲಿ, ಚಾಯ್ಸ್ 2, ಚಾಯ್ಸ್ 3 ಅಥವಾ ಯಾವುದೇ ಹೊಸದಾಗಿ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ, ಅಂದ್ರೆ ವಿತೌಟ್ ಹ್ಯಾವಿಂಗ್ ದ ಸೀಟ್ ಇನ್ ದ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗದೆ ಇರುವಂತವರು ಕೂಡ ನೀವು ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ, ಇಫ್ ಯು 100% ಶೋರ್ ದಟ್ ಇಫ್ ಐ ಗೆಟ್ ದಿಸ್ ಕಾಲೇಜ್ ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಅಡ್ಮಿಷನ್, ದೆನ್ ಪ್ಲೀಸ್ ಡಿಲೀಟ್ ದಟ್ ಆಪ್ಷನ್. ಪ್ಲೀಸ್ ಪುಟ್ 0 in front of that college so that you will be tension free. ಅಂದ್ರೆ ಮುಂದೆ ಅಲಾಟ್ ಆಗೋದು, ನೀವು ತಗೊಳ್ಳದೇ ಇರೋದು, KEದು ಲೀಗಲ್ ಆಕ್ಷನ್ ತಗೋತೀನಿ ಅಂತ ಹೇಳೋದು, ಅದಕ್ಕೆ ನೀವು ವರಿ ಮಾಡ್ಕೊಳ್ಳೋದು, ಚಿಂತೆ ಮಾಡೋದು, ಇವೆಲ್ಲ ಇರೋದೇ ಇಲ್ಲ. ಮೈ ಸಜೆಷನ್ ಇಸ್ ವೆರಿ ಸಿಂಪಲ್. ನಿಮಗೆ ಏನಾದ್ರೂ ಅಲಾಟ್ ಆಗುವಂತಹ ಕಾಲೇಜ್, ಯಾಕಂದ್ರೆ ಇದು ಮ್ಯಾಟರ್ ಆಫ್ 1 hour 2 hour ಕುತ್ಕೊಂಡು ಕೂಲ್ ಆಗಿ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ತಗೊಳ್ಳುವಂತ ಒಂದು ಡಿಸಿಷನ್ ಗೊತ್ತಿರಲಿ. ಕೂಲ್ ಆಗಿ ಕುತ್ಕೊಂಡು ಥಿಂಕ್ ಮಾಡಿ, ನನಗೆ ಈಗ ಏನಾದ್ರೂ ಕಾಲೇಜ್ ಅಲಾಟ್ ಆದ್ರೆ, ಈ ಕಾಲೇಜ್ ಅಲಾಟ್ ಆದ್ರೆ ನಾನು ಹೋಗೋದೇ ಇಲ್ಲ. ಅದನ್ನ ಸರೆಂಡರ್ ಮಾಡೋದು ಹೇಗೆ, KEದವ್ರು ಆಕ್ಷನ್ ತಗೊಳ್ತಾರ, ಅವೆಲ್ಲ ಸೆಕೆಂಡರಿ. ನಾನು ಅಡ್ಮಿಷನ್ ತಗೊಳ್ಳೋದಕ್ಕೆ ರೆಡಿನೇ ಇಲ್ಲ ಅಂತಂದ್ರೆ ಈಗ ಯು ಆರ್ ಹ್ಯಾವಿಂಗ್ ಅ ಗೋಲ್ಡನ್ ಚಾನ್ಸ್. ಡಿಲೀಟ್ ದಟ್ ಆಪ್ಷನ್, ಪುಟ್ 0 in front of that college and you remove that college from your list so that you will be tension free in the next post allotment of the round. So I hope these points are very clear for you. ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಅಲ್ಲಿ ಏನಾದ್ರೂ ಕ್ವಶನ್ ಇದ್ರೆ ಹಾಕಿ. ಇನ್ನೂ ಬೇಕಾದ್ರೆ ನನ್ನ ಮೇಲ್ ID ಇದೆ, ಸೊ ಮೇಲ್ ID ಕೂಡ ನಿಮ್ಮ ಮೇಲನ್ನು ಕಳಿಸಬಹುದು, ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.